ಹಾಯ್ ಹಲೋ ನಮಸ್ತೆ. ಎಲ್ಲ ಹೆಂಗದ್ರಿ ಎಲ್ಲಾರು? ನಾವಂತೂ ಚಲೋ ಅದವಿ. ನೀವು ಚಲೋ ಇದ್ರಿ ಅಂತ ಅನ್ಕೋತೇವಿ. ವೆಲ್ಕಮ್ ಟು ಲೋ ಬಜೆಟ್ ಟ್ರಾವೆಲರ್ಸ್ ವ್ಲಾಗ್. ನೋಡ್ರಿ, ನಾವು ಹೋದ ವಿಡಿಯೋದೊಳಗ ಏನಿಲ್ಲ ಅಂತಂದ್ರೆ 3 ಜನ ದೋಸ್ತರು ಕೂಡ್ಕಾಸ ಒಂದ್ 5 ಪ್ಲೇಸ್ ರಿವ್ಯೂ ಮಾಡಿದ್ವಿ. ಅದು 300 ರೂಪಾಯಿ ಬಜೆಟ್ ಒಳಗ. ಅದ ತರ ಇವತ್ತು ನಾನು ನಮ್ ದೋಸ್ತರ ಕೂಡಿಕಾಸ 1,000 ರೂಪಾಯಿ ಬಜೆಟ್ ಒಳಗನ ಮತ್ತೊಂದ್ ಪ್ಲೇಸಿಗೆನ ಬಂದಿದ್ದೇವಿ. ಆದ್ರ ಹೆಂಗಂತಂದ್ರ ಈ ಜರ್ನಿ ಹೆಂಗೈತಿ ಅಂತಂದ್ರೆ ನಿಮ್ಗೆ ಪೂರ ಪೈಸಾ ವಸೂಲ್ ಐತಿ. ಅದು ಮಾತ್ರ ನಾನು 100% ಗ್ಯಾರಂಟಿ ಅಂತ ಕೊಡ್ತೇನಿ. ಯಾಕಂತಂದ್ರ ಪ್ಲೇಸ್ಮೆಂಟ್ ಗಳನ್ನ ಆ ತರ ಅದಾವು. ಆಮೇಲೆ ನಿಮ್ಗೂ ಹೋಗಾಕ ಅನುಕೂಲ ಆಕೈತಿ. ಸೊ ನಮ್ ಜರ್ನಿ ಇವತ್ತು ಸ್ಟಾರ್ಟ್ ಆಗಿದ್ದೆ ಎಷ್ಟು ಗಂಟೆಗಪ್ಪ ಅಂತಂದ್ರ ಬೆಳಗಿನ ಜಾವ 5 ಗಂಟೆಕ. ಥಂಡಿ ಮಾತ್ರ ಪೂರ ಬಾಳ ಹೆವಿ ಇತ್ತ. ಆದ್ರೂ ನಾನು ನಮ್ ದೋಸ್ತ ಬೆಳಗ್ಗೆ ಜಲ್ದಿನೇ ನಾವು ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ ನೈಟನ. ಯಾಕಂದ್ರೆ ಪ್ಲೇಸ್ಗಳು ಬಾಳ ಇದ್ವಲ್ಲ, ಹಿಂಗಾಗಿ ನಾವು ಬೆಳಗಿನ 5ಕ್ಕೆ ಅಂತಂದ್ರೆ ಸ್ಟಾರ್ಟ್ ಮಾಡಿ 5:45 ಅಂತಂದ್ರ ಹಳ್ಳಾವರದಾಗ ಇದ್ದೀವಿ. ಥಂಡಿ ಬಾಳ ಇದಕ್ಕಾಗಿ ಒಂದ್ ರೌಂಡ್ ಚಾ ಕುಡಿನ ಅಂತ ಹೇಳಿ ನಮ್ ದೋಸ್ತನು ಹೊಳೆ ಮಳೆ ಹೇಳಕತ್ತ. ಆಯ್ತು ತಡಿ ಅಂತ ಹೇಳ್ಕಾಸ ನಾನು ಚಾ ಕುಡಿಯಾಕಂತ ಹೇಳಿ ಗಾಡಿ ಈ ಕಡೆ ಸೈಡ್ಗೆ ಹಾಕಿದೀವಿ. ಇವಾಗ 5:45 ಆಗೈತೆ ನೋಡ್ರಿ ಟೈಮ್. ಚಾ ಕುಡ್ದವ್ರ ಅಂತಂದ್ರ ಸೀದಾ ಎಲ್ಲಿಗೆ ಹಳ್ಳ್ಯಾಳಕ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಯಾಕಂತಂದ್ರ ಬೆಳಗಿನ ಟೈಮ್ ಹಳ್ಳ್ಯಾಳ ಮಾತ್ರ ನೋಡಾಕ ಏಕ್ ನಂಬರ್ ಇರ್ತೈತಿ ಅನ್ನೋದು ನನಗೂ ಗೊತ್ತಿತ್ತು. ಯಾಕಂದ್ರ ನಾನು ಮೊದಲ ಅಲ್ಲೇ ವರ್ಕ್ ಮಾಡ್ತಿದ್ನಿ. ಸೊ ನೀವು ನೋಡಂತ್ರ ಬರ್ರಿ ಹೆಂಗಿರ್ತೈತಿ ಬೆಳಗಿನ ಮಾರ್ನಿಂಗ್ ವೈಬ್. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು. ಥಳ 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 ಜಗ ಥಳ ಥಳ, ಫಳ 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 ಜಗ ಫಳ ಫಳ. ಹಳ್ಯಾಳದಾಗ ನೋಡ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಎಲ್ಲಿಗಪ್ಪ ಅಂತಂತಂದ್ರ ದಾಂಡೇಲಿಗೆ. ದಾಂಡೇಲಿ ಒಳಗ ನಿಮಗ್ ನೋಡಾಕ ಆಲ್ಮೋಸ್ಟ್ ಬಾಳ ಪ್ಲೇಸಸ್ ಸಿಗ್ತಾವ. ಆದ್ರ ನನಗ ಬೆಸ್ಟ್ ಸಜೆಷನ್ ಆಮೇಲೆ ಎಲ್ಲಾರ್ಗು ಹೆಲ್ಪ್ ಆಗುವಂತ ಜಾಗ ಯಾವ್ದಪ್ಪ ಅಂತಂತಂದ್ರ ಪರ್ಸನಲಿ ನನಗೂ ಬಾಳ ಲೈಕ್ ಆಗುವಂತ ಪ್ಲೇಸ್ ಅಂತಂದ್ರ ಮೌಳಂಗಿ ಪಾರ್ಕ್. ಇದು ಇಕೋ ಪಾರ್ಕ್ನು ಅಂತ ಹೇಳಿ ಕರೀತಾರ. ಸೊ ನಿಮ್ಗೂ ಕರ್ಕೊಂಡು ಹೋಗ್ತೀವಿ ಬರ್ರಿ. ಬೈಕ್ ಪಾರ್ಕ್ ಮಾಡಿ ನಾನು ನಮ್ ದೋಸ್ತ ಟಿಕೆಟ್ ತಗೊಂಡು ಒಳಗೇನು ಬಂದಿವಿ. ಸ್ಟಾರ್ಟಿಂಗ್ ನಿಮಗ ಒಳಗ್ ಬರುಗಳೇ ನನ್ನ ಇಬ್ರು ದ್ವಾರಪಾಲಕರು ಕಾಣ್ತಾರೆ. ಅವ್ರು ಯಾರಂತೇಳಿ ನೋಡ್ರಿ, ಇವ್ರ ನೋಡ್ರಿ ಅವ್ರಿಬ್ರು ಪರ್ಸನ್ ದ್ವಾರಪಾಲಕರು. ಸೊ ನಿಮ್ಗ ಸ್ಟಾರ್ಟಿಂಗ್ ಹೋಗುಳೆ ಅಂತಂದ್ರ ಅವ್ರ ದ್ವಾರಪಾಲಕರನ್ನ ಬಿಟ್ಟು ಕಾಸ ಲೆಫ್ಟ್ ಸೈಡ್ಗೆ ವಾಟರ್ ಸ್ಪೋರ್ಟ್ಸ್ ಐತಿ, ಬೋಟ್ ರಾಫ್ಟಿಂಗ್. ಅದು ಬರ್ರಿ ನಾವು ಅಲ್ಲಿ ಹೋಗೋಣ. ಏನು ಮಾಡಿಟ್ಟಾರಲ್ಲ ಇಲ್ಲಿ.
ಬಾಯಿಲ್ಲಣ್ಣ. ಇದ ನೋಡ್ರಿ ಮೊಳಂಗಿ ಪಾರ್ಕ್. ಹೆಂಗ್ ಚಲೋ ಐತಲ್ಲ ಸ್ವಲ್ಪ. ಕ್ಯಾಮ್ರಾ ಕೇಳತ್ತಿಲ್ವ? ಬೆಳಗಿನ ಟೈಮ್ ಅಲ್ಲ, ಹಿಂಗಾಗಿ ಸ್ವಲ್ಪ ಮಂದಿನೂ ಬಾಳ ಕಡಿಮೆನ ಬಂದತಿ ಇಲ್ಲಿ. ಅದು ಮತ್ತ ಮಧ್ಯಾಹ್ನದ್ದು ಅಂತಂದ್ರ ಬಾಳ ಹೆವಿ ರಶ್ ಇರ್ತತಿ. ಆದ್ರ ಈಗ ಮಾತ್ರ ನಾವು ಅವತ್ ಏಡಿ ಮಸಳಿ ನಮ್ ದೋಸ್ತ ಇವ್ರನ್ನ ಬಿಟ್ರು ಮತ್ತೆ ಯಾರು ಇರ್ಲೇ ಇಲ್ಲ ಇಲ್ಲಿ. ಆದ್ರ ನೋಡಕ್ ಮಾತ್ರ ಬಾರಿ ಮಸ್ತ್ ಐತಿ. ಆಮೇಲೆ ಬೋಟಿಂಗ್ ಗಿಟಿಂಗ್ ಎಲ್ಲಾ ಇರ್ತೈತಿ ಇಲ್ಲಿ. ಫ್ಯಾಮಿಲಿ ಜೋಡಿ ಬಂದ್ರ, ಆಮೇಲೆ ಬೇಕಾದವ್ರ ಜೋಡಿ ಬಂದ್ರ ಎಲ್ಲ ನಡಿತೈತಿ. ಆದ್ರ ಅದಕ್ಕ ಸ್ವಲ್ಪ ಜಲ್ದಿನ ಬರ್ರಿ. ಈ ಆ ಟೈಮ್ದಾಗ ಇಲ್ಲಿ ಯಾರು ಇರಂಗಿನ ಇಲ್ಲ. ನೋಡಕತ್ತಿರಲ್ಲ ಹಿಂದೆ. ನಾವದು ಯಾವಾಗ ಕರ್ಕೊಂಡ್ ಬರೋದು ಅಂತ ಹಂಗ ಬರೀ ಮಂದಿದ ನೋಡೋದಾಗೈತಿ ನಾವ. ಹಂಗ ಏನ ಮಾತಾಡಕ್ ಹೋಗ್ಬಾರ್ದು ಮಾರ್ರೆ. ಚಾಲೋ ಐತದು, ಚಾಲೋ ಐತಿ ಮತ್ತ ಆಲ್ರೆಡಿ. ಅಲ್ಲ ಬರೀ ಮಂದಿದನ ನೋಡೋದಾಗೈತಿ ಕಿರುಮಟಾನ. ಕುಂದ್ರ ಅದ್ರ ಜೋಕಾಲಿ ಆಡಕೈತಿಲ್ಲ ಅಣ್ಣ. ಹಾ ಹಾ ಊಟದ ಹಾಲ್ನ ಇದು. ಈಗ ನೋಡ್ರಿ ಬಂದ್ರ ನಿಮ್ಗ ಫ್ಯಾಮಿಲಿ ಜೋಡಿ ಅದು ಬಂದ್ರಿ ಅಂತಂದ್ರ ಅಲ್ಲೆಲ್ಲೇ ಊಟಕ್ಕದು ಕುಂದ್ರಾಕದು ಬಿಡಂಗಿಲ್ಲ ಇಲ್ಲಿ ಆಲ್ಮೋಸ್ಟ್. ಯಾಕಂದ್ರ ಅದಕ್ಕಾಗೇನ ಅಂತ ಹೇಳ್ಕಾಸನ ಇಲ್ಲಿ ಒಂದು ಪ್ಲೇಸ್ ನ ಮಾಡಿದಾರ ನಿಮ್ಗೆ. ಇದು ಊಟದ ಹಾಲ್ ನೋಡ್ರಿ ಇದು. ಹೌದಿಲ್ಲ ಬಸ್ ಮತ್ ಕರೆ ಇಲ್ಲ ಮತ್ ಸುಮ್ನೆ ಅಲ್ಲ. ಈ ಹಾಲ್ ಒಳಗ್ ನೋಡ್ರಿ ಇಲ್ಲಿ ಊಟ ಮಾಡ್ಕೊಂತ ಕುಂತನ ಕಾಸ ಇದು ವ್ಯೂನು ಎಂಜಾಯ್ ಮಾಡ್ಬೋದು ಇಲ್ಲಿ. ಬಾರಿ ಮಸ್ತ್ ಐತಿ ಮಾತ್ರ. ಈ ಪ್ಲೇಸ್ ಅಂತೂ ಸಣ್ಣ ಹುಡುಗರಿಗದು ಹೇಳಿ ಮಾಡ್ಸಿದಂತ ಅದ. ಅಂದ್ರಿ ಸಮ್ಮರ್ ಟೈಮ್ದಾಗದು ಏನಾರ ಹಿಂಗದು ಟ್ರಿಪ್ ಅದು ಕರ್ಕೊಂಡ್ ಹೋಗ್ತೀನಿ ಸಣ್ಣ ಹುಡುಗರಿಗದು ಅಂತಂದ್ರ ಈ ಪ್ಲೇಸ್ ಮಾತ್ರ ಹೇಳಿ ಮಾಡಿಸ್ದಂಗ ಐತಿ. ಯಾಕಂದ್ರೆ ಇಲ್ಲಿ ಬೋಟಿಂಗ್ ಇದ್ದು ಫೆಸಿಲಿಟಿನೂ ಐತಿ. ಆಮೇಲೆ ಹೊಳ್ಳಿ ಇಲ್ಲಿ ಚಲೋನು ಐತಿ ಹುಡುಗರ್ಗೆ. ಆಲ್ಮೋಸ್ಟ್ ಎಲ್ಲಾ ಇದು ಹುಡುಗರ ಆಟ ಆಡುವಂತ ಜಾಗನ. ಯಾಕಂದ್ರ ಕಿಡ್ಸ್ಗೆ ಅಂತಾನೆ ಸಪ್ರೇಟ್ ಆಗಿ ಜೋಕಾಲಿ ಆತ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಇದ್ ಏನಂತಾರ ಇದು ಸ್ಲೈಡ್ ಏನ ಏನಿದೆ ಲೈಟ್ ನೋಡ್ರಿ ಸ್ಲೈಡರ್. ಎಲ್ಲ ಆಲ್ಮೋಸ್ಟ್ ಹುಡುಗರ್ಗೆ ಆತ. ಆಮೇಲೆ ಹುಡುಗರ್ಗೆ ಅಂತೂ ನೋಡ್ರಿ ಇಲ್ಲೆಲ್ಲ ಏನಾರ ನೀವು ಒಂದ್ ದಿನ ಇಲ್ಲಿ ಅವ್ರು ಕರ್ಕೊಂಡ್ ಬಂದ್ರಿ ಅಂತಂದ್ರ ಮುಗಿದ್ ಹೋಯ್ತು. ಸಮ್ಮರ್ ಡೇಸ್ ಒಳಗ ಫುಲ್ 2 ತಿಂಗಳು ಸೂಟಿನ ಕಳೆದು ಬಿಡ್ತಾರ ಅವ್ರಿಗೆ. ಇದೇನು ಪಾಕ್ರೆ ಮರ ಕುಟ್ಕ ಒಳಗನ ಹಿಂಗೈತ್ ನೋಡ್ರಿ ಇದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಸಣ್ಣ ಹುಡುಗರು ನನ್ನ. ಹೌದಿಲ್ಲ. ಇವಾಗೆಲ್ಲ ಮಂದಿ ಬರಾಕ ಸ್ಟಾರ್ಟ್ ಮಾಡ್ರಿ ನೋಡ್ರಿ. ಆಲ್ಮೋಸ್ಟ್ 10-10:30 ಆಯ್ತಂತಂದ್ರ ಜನ ಬರಾಕ ಸ್ಟಾರ್ಟ್ ಆಕೈತಿ. ಆಮೇಲೆ ಇಲ್ಲಿ ಅಡ್ಲಿಗಿಂತಾನು ಇಲ್ಲೊಂದು ವ್ಯೂ ಮಾತ್ರ ಭಾರಿ ಮಸ್ತ್ ಐತಿ. ಯಾಕಂದ್ರ ಅದಕ್ಕಾಗಿನ ಸಪರೇಟ್ ಇಲ್ಲಿ ಏನೇನು ಮಾಡಿದಾರ ಅವ್ರನ್ನ ನಾವು ಇದ ಫಸ್ಟ್ ಟೈಮ್ ಅಲ್ಲ ಅಷ್ಟು ಗೊತ್ತಿಲ್ಲ. ನೋಡ್ರಿ ಹಿಂಗೈತಿ. ಜಸ್ಟ್ ಏನ ಇನ್ಫಾರ್ಮೇಶನ್ ಅದು ಇದು ಅಂತ ಏನಿಲ್ಲ, ನೋಡುದು ಮಜಾ ಮಾಡೋದು ಹೋಯ್ ಬಿಡೋದು. ಯಾಕಂದ್ರೆ ಟ್ರಿಪ್ ಅಂತಂದ್ರೆ ಬರೀ ಫೀಲ್ ಮಾಡ್ಬೇಕೈತಲ್ಲ, ಅದ್ರ ಬಗ್ಗೆ ಅಷ್ಟೇನು ಇದಿಲ್ಲ.
ಇಲ್ಲಿ ನೋಡ್ರಿ, ಇಲ್ಲಿ ಮಾತ್ರ ಇಲ್ಲಿ ನಿಂತ್ ನೋಡಿದ್ರೆ ನಿಮ್ಗ ಭಾರಿ ಇದೈತಿ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ದಾಗ ಇಲ್ಲೇ ಕುಂತ್ ಊಟಾನು ಮಾಡ್ತಾರ ಅಂತ ಅನ್ಸತಿ. ನಮ್ ದೋಸ್ತ್ ಅಂದಿದ್ದ ಒಂದ್ಸತಿ, ನಾನು ಬಂದಿರ್ಕಲಲ್ಲ, ಅವ ಅಂದ ನನಗೆ ಇಲ್ಲೇ ಕುಂತ ಊಟಾನು ಮಾಡಾಕದು ಐತಿ ಅಂತ ಹೇಳ್ತಾರೆ. ನೋಡ್ರಿ, ಸಣ್ಣದೊಂದು ಬ್ರಿಡ್ಜ್ ಟೈಪ್ ಮಾಡಿದಾರೆ ಇಲ್ಲಿ. ಇಲ್ಲಿಂದ ನಿಮ್ಗೆ ಮಾತ್ರ ನೋಡಾಕ ಭಾರಿ ಮಸ್ತ್ ಅನ್ಸ್ತತಿ. ಅದ್ರಾಗು ಬೇಸಿಗೆ ಟೈಮ್ದೊಳಗಂತೂ ಹೇಳಿ ಮಚ್ಚಿಂದ ಪ್ಲೇಸ್ ಇದೆ. ಮಸ್ತ್ ಐತಲ್ಲ. ಮೊಬೈಲ್ ಆ ಕಡೆ ಅಂತೂ ಮಸ್ತ್ ಐತಿ ನೋಡಕ್ಕೆ. ಅದ್ರಾಗು ಬೆಳಗಿನ ಟೈಮ್ ಅಂತಂತ ಫೀಲ್ ಬೇರೆ ಬರ್ತೈತಿ ನೋಡಕ್. ನೋಡ್ರಿ, ನೀವು ಇಕೋ ಪಾರ್ಕಿಗೆ ಬಂದಿರಿ ಅಂತಂದ್ರೆ ನಿಮ್ಗೆ ಏನೂ ಇಲ್ಲ ಅಂತಂದ್ರೆ ಒಬ್ಬೊಬ್ರಿಗೆ ಚಾರ್ಜಸ್ ಅಂದ್ರೆ 5 ವರ್ಷ ಮೇಲ್ಪಟ್ಟವ್ರಿಂದನೇ ಚಾಲೂ ಆಗ್ತೈತಿ. ಅದಕ್ಕಿಂತ ಸಣ್ಣ ಹುಡುಗರಿಗೆ ಏನು ಇರಂಗಿಲ್ಲ. ಎಷ್ಟಪ್ಪಾ ಅಂತಂದ್ರೆ ಒಬ್ಬೊಬ್ರಿಗೆ 30 ರೂಪಾಯಿ ಚಾರ್ಜಸ್ ಇರ್ತೈತಿ. ಆಮೇಲೆ ನಿಮ್ದು ವೆಹಿಕಲ್ ಯಾವ್ದು ಅಂತ ಹೇಳಿ ಅದ್ರ ಮೇಲೆ ಡಿಪೆಂಡ್ ಆಕತಿ. ಹೊಳ್ಳೆ ಟೂ ವೀಲರ್ ಇದ್ರೆ ನಿಮ್ಗೆ 10 ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ ಆಗತಿ. ಫೋರ್ ವೀಲರ್ ಇದ್ರೆ ನಿಮ್ಗೆ 30 ರೂಪಾಯಿ ಆಗ್ತೈತಿ. ನೋಡ್ರಲ್ಲ, ಈಗ ನಾವಂತೂ ಇಲ್ಲಿ ಬಾಳತನ ನಿಂದ್ರಂಗಿಲ್ಲ. ಇನ್ನ ಬಾಳ ಪ್ಲೇಸ್ಗಳು ಅದಾವ ನೋಡುವಂತವು. ಅಲ್ಲಿ ಮಟನು ಹೋಗ್ಬೇಕ. ಇಲ್ಲಿಗೆ ಈ ಪ್ಲೇಸಿಗೆ ಟಾಟಾ ಗುಡ್ ಬೈ ಹೇಳಿ ನಾವ್ ಇನ್ನ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಟೈಮ್ನು ಬಾಳ ಆತ, 11 ಗಂಟೆ ಆತ. ಯಾಕಂದ್ರೆ ಬೆಳಿಗ್ಗೆ ನಮ್ ಬಿಟ್ಟಿದ್ದ ಟೈಮ್ ನೋಡಿದ್ರೆ ಇಷ್ಟು ತನಗಳು ಅಂದ್ರೆ ನಾವ್ 2ನೇ ಪ್ಲೇಸ್ ಒಳಗೆ ಇರ್ಬೇಕಿತ್ತ. ಅದ್ರ ನೋಡ್ರಿ ಇನ್ನ ಇಲ್ಲೇ ಅದಾವಿ. ದಮ್ಮ ಹತ್ತದಪ್ಪ ಅವನು ಎಡ್ಡೆ ಬರ್ಕೊಳ್ಳಿ ಅಂದ್ರೆ. ಸರಿ ನಡ್ರಿ, ಹೋಗು ನೋಡ್ರಿ ನೆಕ್ಸ್ಟ್ ಪ್ಲೇಸಿಗೆ. ನೋಡ್ರಿ, ನಾನು ಸ್ಟಾರ್ಟಿಂಗ್ ಹೇಳ್ಬೇಕಾಗಿರೋದನ್ನ ಇವಾಗ ಹೇಳಕತ್ತೀನಿ. ನಿಮ್ಗೆ ಏನಾದ್ರೂ ಕಂಟೆಂಟ್ ಇಷ್ಟ ಆದ್ರ ಮಾತ್ರ ಲೈಕ್ ಮಾಡ್ರಿ, ಇಲ್ಲ ಅಂದ್ರೆ ಬೇಡ. ಯಾಕಂತಂದ್ರ ನೀವು ಟೈಮ್ ಕೊಟ್ಟು ನೋಡ್ತಿರ್ತೀರಿ ಅಂತಂದ್ರೆ ಅದು ವರ್ತ್ ಅನ್ಸ್ಬೇಕು. ಅದನ್ನ ಬಿಟ್ರು ಆಲ್ತು ಪಾಲ್ತುನು ಅನ್ಸಕ್ ಹೋಗ್ಬಾರ್ದು. ಸೊ ನಾವು ಈಗ ದಂಡೇಲಿ ಅಂತೇಳಿ ಬಂದಿದ್ದೇಲಿಪಾ ಅಂತಂದ್ರ ದಂಡೇಲಿ ಬ್ರಿಡ್ಜ್ ಅಂತೇಳಿ. ದಾಂಡೇಲಿ ಬ್ರಿಡ್ಜ್ ನೋಡಾಕ್ ಮಾತ್ರ ಬಾರಿ ಮಸ್ತ್ ಐತಿ. ಆಮೇಲೆ ಹಂಗ ನಾವ್ ಇದ್ರ ನೋಡ್ಕೊಂಡವ್ರ ಅಂತಂದ್ರ ನೆಕ್ಸ್ಟ್ ಪ್ಲೇಸಿಗೆ ಹೋಗು ಸಂಬಂಧಾಗಿ ಜಲ್ದಿನ ಬಿಟ್ಟಿವಿ. ಆಮೇಲೆ ನಿಮ್ಗ ದಾಂಡೇಲಿ ಬ್ರಿಡ್ಜ್ ದಾಟಿ ಬರ್ಗೊಳ್ಳೇನ ಅಂತಂದ್ರ ಮೃತ್ಯುಂಜಯ ಟೆಂಪಲ್ ಹತ್ತತಿ. ಬೇಕಂದ್ರ ನೀವು ಅದನ್ನು ನೋಡ್ಕೊಂಡು ಹೋಗ್ಬೋದು. ಬಿಡ್ತಾನ ನೀಲ್ಲ ಒಳಗ ಕೇಳ್ಬೇಕು ಅಣ್ಣ ಗೇಟಕೇನ ಈ ಕಡೆ ನಾನು ಹೆಂಗ್ ಹಿಂಗ್ ಹೋಗುದು ಈಗ. ಮತ್ ಆ ಕಡೆಯಿಂದ ಬೈಕ್ ಬರ್ತಾವಲ್ವ ಹೆಂಗ ಮಸ್ತ್ ಇತ್ತು ಮರ ಪ್ಲೇಸ್ ಹೌದಲ್ವ. ಎಲ್ಲಿ ಬಿಡೋ ಈಗ ಜಾತ್ರೆ ಮಠ ಅವ್ರು ಬಿಡೋದಿಲ್ಲ ಅಂತ ಅನ್ಸತಿ. ಜಾತ್ರೆಗಾರ ಚಕ್ಕಡಿ ಇರ್ತಾವ ಗೊತ್ತೈತಿ. ಚಕ್ಕಡಿ ಒಳ್ಳೆ ಇದ ನೋಡ್ರಿ, ಇಲ್ಲಿ ಕಾಣಕತ್ತೈತಲ್ಲ ಇದು ನಾವು ಅಲ್ಲಿ ಒಳಗೆ ಬಿಟ್ಟಿಲ್ಲಲ್ಲ, ಅದ್ರ ಸಂಬಂಧಾಗಿ ಹೊರಗಿನ ರೋಡ್ ಹಿಡಿದು ಬಂದೀವಿ. ಈಗ ನೋಡಿದ್ದು ಕಾರವಾರ ರೋಡ. ಕಾರವಾರದಿಂದ ನಿಮಗೆ ಹೊರಗಾಶಿ ಅಂತಂದ್ರೆ 10 ಕಿಲೋಮೀಟರ್ ಜಾಸ್ತಿ ಆಗ್ತೈತಿ. ಈಗ ನಿಮ್ಗೆ ನೋಡಕತ್ತಿರಲ್ಲ, ಇದು ಉಳ್ವಿ ದ್ವಾರ ಬಾಗ್ಲ. ನಿಮಗೆ ಇಲ್ಲಿಂದನ ನಿಮ್ಗೆ 25 ಕಿಲೋಮೀಟರ್ ಇನ್ನೂ ಜರ್ನಿ ಆಕತಿ. ಸೊ ಆದಷ್ಟು ಆ ಕಡೆ ಒಳಗಿಂದನ ಹೋಗಕ್ಕೆ ಟ್ರೈ ಮಾಡ್ರಿ. ಯಾಕಂದ್ರೆ ಇದಾದ್ರೆ ನಿಮ್ಗೆ ಭಾಳ ಅಂದ್ರೆ ಮತ್ತೆ ಜಾಸ್ತಿ 10 ಕಿಲೋಮೀಟರ್ ಜಾಸ್ತಿ ಆಗ್ತೈತಲ್ಲ. ಸೊ ಅದಕ್ಕಾಗಿ ಹೇಳಿದ್ದೆ. ಕೊನೆಗೂ ಉಳ್ವಿಗಿಂತ ಬಂದೀವಿ. ಇಲ್ಲಿಂದ ಇನ್ನೂ 2 ರಿಂದ 3 ಕಿಲೋಮೀಟರ್ ಆಗ್ತದೆ. ಮತ್ತೆ 2.5 ಕಿಲೋಮೀಟರ್ ಆಗ್ತದೆ. ಸೊ ನಾವು ಈಗ ಹೊರಗಾಸಿ ಬಂದೀವಲ್ಲ, ಅದು ಒಳಗಾಸಿ ಬಂದಿದ್ರೆ ಹಿಂಗ್ ಬರ್ತೈತೆ. ಆಮೇಲೆ ಹೊರಗಾಸಿ ಬಂದ್ರೆ ಈ ಕಡೆಯಿಂದ ಬರ್ತೈತೆ ನೋಡ್ರಿ, ಕುಂಬಾರವಾಡ ಮೇಲೆ. ಆಮೇಲೆ ಇದು ಆ ಕಡೆಯಿಂದ ಮೇನ್ ಗೇಟ್ನಾಗ ಆ ಕಡೆಯಿಂದ ಬಿಡತ್ತಿಲ್ಲ, ಬಟ್ ಈ ಕಡೆಯಿಂದ ಬಿಡಾಕತ್ತಾರ. ಹೋಗುತ್ನ್ಯಾಗ ನೋಡುವ
ಆದ್ರೆ ಫೈನಲಿ ನಾವೊಂದು ಉಳಿದೆ ಅಂತೂ ರೀಚ್ ಆದ್ವಿ. ಇನ್ನ ನೋಡ್ರಿ ನೀವು ದರ್ಶನ ಅದು ಮಾಡ್ಕೊಂಡ್ ಬರೋನ್ರಿ ಅಂತ. ಉಳವಿ ಕೇವಲ ಒಂದು ಊರಲ್ಲ, ಇದು ಭಕ್ತಿ, ಇತಿಹಾಸ ಮತ್ತು ಪ್ರಕೃತಿಯ ಸಂಗಮ. 12ನೇ ಶತಮಾನದ ಮಹಾನ್ ಸಮಾಜ ಸುಧಾರಕರ ತಪೋಭೂಮಿ. ಇದು ಒಂದು ಪ್ರವಾಸ ಕಥೆಯಲ್ಲ, ಇದು ಕಾಲದೊಳಗೆ ನಡೆದ ಒಂದು ಪ್ರಯಾಣ. ಸಾವಿರ ವರ್ಷಗಳ ಹಿಂದೆ ಈ ಮಣ್ಣಿನ ಮೇಲೆ ಒಂದು ಚಿಂತನೆ ಹುಟ್ಟಿತು. ಜಾತಿ, ಭೇದ, ಅಹಂಕಾರಕ್ಕೆ ವಿರುದ್ಧವಾಗಿ ಮಾನವೀಯತೆಯ ಧ್ವನಿ ಇಲ್ಲಿ ಮೊಳಗಿತು. ನಗರದ ಅಧಿಕಾರಕ್ಕಿಂತ ಅಂತರಾತ್ಮದ ಶಕ್ತಿಯನ್ನು ಆಯ್ದವರು ಶ್ರೀ ಚನ್ನ ಬಸವಣ್ಣವರು. ಉಳವಿಯವರು ಆರಿಸಿಕೊಂಡ ನೆಲೆ, ಏಕೆಂದರೆ ಇಲ್ಲಿ ಶಾಂತಿ ಇದೆ, ಇಲ್ಲಿ ಸತ್ಯ ಕೇಳಿಸುತ್ತದೆ. ಇಲ್ಲಿ ಅರಮನೆಗಳಿಲ್ಲ, ಆದರೆ ಆಲೋಚನೆಯ ಸಾಮ್ರಾಜ್ಯವಿದೆ. ಕಾಯಕವೇ ಕೈಲಾಸ ಅನ್ನೋ ತತ್ವ ಇಲ್ಲಿ ಬದುಕಾಗಿ ಬದಲಾಗಿದೆ. ಉಳವಿ ಚನ್ನಬಸವೇಶ್ವರ ದೇವಾಲಯ ಕೇವಲ ಒಂದು ದೇವರ ಮನೆಯಲ್ಲ, ಅದು ಸಮಾಜ ಬದಲಿಸಿದ ಒಂದು ಕೇಂದ್ರ. ಅದಕ್ಕೆ ನಾವು ಉಳುವಿಗೆ ಬಂದಿದ್ದು ನೋಡಲು ಅಲ್ಲ, ಅನುಭವಿಸಲು. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತೆಡೆಗೆ ಬಿದಡುಂದ ಮಾಗೆ ಸನ್ನಿಧಿಗೆ ಕಾಪು, ಗೊತ್ತಿಚ್ಚಿ ಶಿವನೇ. ಯಾರು ಕದಂಬರ ಕಡೆಯವರು. ಸ್ವಲ್ಪ ಈ ಕಡೆ ಅದು ಯಾರ ಹಿಂಗದು ಸೌದತ್ತಿ ನೋಡಕ್ ಹೋಗ್ತೀನಿ ಅಂತಂದ್ರ ಸ್ವಲ್ಪ ಹುಷಾರಿರ್ರಿ. ನೋಡ್ರಿ ಇಲ್ಲಿ ಅಂದಿಟ್ಟ ಗಾಡಿ ಕಂಟ್ರೋಲ್ಗೆ ಸಿಗಾತಿಲ್ಲ. ABS ಬ್ರೇಕ್ ಅಂತಂದ್ರು ಹೆಂಗ್ ಬ್ರೇಕ್ ಹೊಡೈತಿ ಹಂಗೆ ಜರ್ಕೊಂತಾನೆ ಹೊಂಟೈತಿ. ಮುಂದಿನ ಬ್ರೇಕ್ ಅದು ಅಪ್ಪಿತಪ್ಪನು ಇಲ್ಲಿ ಈ ಪ್ಲೇಸ್ ಒಳಗಂತೂ ಹಿಡಿಯಾಕ ಹೋಗ್ಬೇಡ್ರಿ.